ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಈ ವಿಡಿಯೋವನ್ನು ಎಲ್ಲ ರೈತರು ತಪ್ಪದೆ ನೋಡಿ. ಯಾಕಂದರೆ ಏನು ಈ ಸೋಲಾರ್ನ ಜೀವಾಳ ಅಂತ ಕರಿತೀವಿ, VFD ಅಥವಾ ಕಂಟ್ರೋಲರ್ ಅಂತ ಕರಿತೀವಿ, ಇದರ ಬಗ್ಗೆ, ಇದರ ಆಪ್ಷನ್ಸ್ಗಳ ಬಗ್ಗೆ, RPM ಸೆಟ್ ಮಾಡೋದ್ರ ಬಗ್ಗೆ, ಆಟೋ ಆನ್ ಆ್ಯಂಡ್ ಆಫ್ ಬಗ್ಗೆ, ಎಲ್ಲದರ ಬಗ್ಗೆ ನಿತಿನ್ ರವರು ವಿವರಿಸಿದ್ದಾರೆ. ಅದು ಪೂರ್ತಿ ವಿಡಿಯೋವನ್ನು ಎಲ್ಲರೂ ಮಿಸ್ ಮಾಡದೆ ನೋಡಿ. VFD ಅಂದ್ರೆ ವೇರಿಯಬಲ್ ಫ್ರೀಕ್ವೆನ್ಸಿ ಡ್ರೈವ್ ಅಂತ. ಅದ್ರಿಗೆ ಪ್ಯಾರಾಮೀಟರ್ಸ್ ಅಂದ್ರೆ ಎಷ್ಟು ಕರೆಂಟ್ ಬೇಕು, ಎಷ್ಟು HP ಮೋಟಾರ್, ಎಷ್ಟು ಹೆಡ್ ಪಂಪ್ ಸೆಲೆಕ್ಟ್ ಮಾಡಿದೀವಲ್ಲ, ಪಂಪ್ ಹಾಕಿರ್ತೀವಲ್ಲ. ಕಂಟ್ರೋಲ್ ಮೋಡು ಬಹಳ ಉಪಯೋಗ ಆಗುತ್ತೆ ರೈತರಿಗೆ. ಕಂಟ್ರೋಲ್ ಆಟೋ ಆಪ್ಷನ್ ಇದೆ, ಟೈಮರ್ ಆಪ್ಷನ್ ಇದೆ. ಟೈಮರ್ ಅಲ್ಲಿ 2 ತರ ಟೈಮರ್ ಆಪ್ಷನ್ ಇದೆ. ಕೌಂಟ್ ಡೌನ್ ಅಂತ ಒಂದಿದೆ, ಶೆಡ್ಯೂಲರ್ ಅಂತ ಒಂದಿದೆ. ಮ್ಯಾನ್ಯುಯಲ್ ಆಗಾದ್ರೂ ಆನ್ ಮಾಡ್ಕೋಬಹುದು ಅಥವಾ ಮೊಬೈಲ್ ಥ್ರೂನಾದ್ರೂ ಆನ್ ಮಾಡ್ಕೋಬಹುದು. ಆನ್ ಆಗ್ತಿದ್ದಂಗೆ ಅಷ್ಟೊತ್ತು ಅಂದ್ರೆ 3 ಗಂಟೆ ಅಂತ ಹೇಳ್ದೆ, ಆ 3 ಗಂಟೆನ ಸೆಟ್ ಮಾಡಿದ್ರೆ ಕೌಂಟ್ ಡೌನ್ ಆಗಿ ಆ 3 ಗಂಟೆ ಓಡ್ಬಿಟ್ಟು ಆಫ್ ಆಗುತ್ತೆ. ಮತ್ತೆ ಈ VFD ಅನ್ನೋ ಉಪಕರಣದಲ್ಲಿ ಬಹಳ ಆಪ್ಷನ್ಗಳಿದೆ. ಏನೇನು ಆಪ್ಷನ್ಸ್ ಇದೆ ಅಂದ್ರೆ, ಇದು ಮಾಮೂಲಿ ಎಲೆಕ್ಟ್ರಿಸಿಟಿ ಪಂಪಿಗೆ ಕೊಡ್ತಾರಲ್ಲ ಆ ತರ ಸ್ಟಾರ್ಟರ್ ಅಲ್ಲ. ಇದು ಬಂದು VFD ಅಂದ್ರೆ ವೇರಿಯಬಲ್ ಫ್ರೀಕ್ವೆನ್ಸಿ ಡ್ರೈವ್ ಅಂತ. ಅಂದ್ರೆ ಇದು ನಮಗೆ ಮೋಟರ್ಗೆ ಏನ್ ಬೇಕು, ಎಷ್ಟು ಬೇಕು ಅನ್ನೋ ಎಲ್ಲ ಪ್ಯಾರಾಮೀಟರ್ಸ್ಗೂ ಸೆಂಡ್ ಮಾಡುತ್ತೆ. ಆತರ ಒಳಗಡೆ ಡಿಸೈನ್ ಮಾಡಿರ್ತಾರೆ ಎಲ್ಲ ಪ್ರೋಗ್ರಾಮಿಂಗ್ ಮಾಡ್ಕೊಂಡು. ಮತ್ತೆ ಇದರಲ್ಲಿ ಬಹಳ ಆಪ್ಷನ್ಸ್ ಇದೆ. ಏನೇನ್ ಆಪ್ಷನ್ ಇದೆಯಪ್ಪ ಅಂದ್ರೆ, ಸ್ಟೇಟಸ್ ಅಂತ ಒಂದು ಆಪ್ಷನ್ ಇದೆ, ಕಂಟ್ರೋಲ್ ಅಂತ ಒಂದು ಆಪ್ಷನ್ ಇದೆ, ಕಾನ್ಫಿಗರೇಷನ್ ಅಂತ ಆಪ್ಷನ್ಸ್ ಇದೆ, ಲಾಕ್ಸ್, ಅಬೌಟ್. ಇದರಲ್ಲಿಗೆ ಪ್ಯಾರಾಮೀಟರ್ಸ್ ಅಂದ್ರೆ ಎಷ್ಟು ಕರೆಂಟ್ ಬೇಕು, ಎಷ್ಟು HP ಮೋಟಾರ್, ಎಷ್ಟು ಹೆಡ್ ಪಂಪ್ ಸೆಲೆಕ್ಟ್ ಮಾಡಿದೀವಲ್ಲ, ಪಂಪ್ ಹಾಕಿರ್ತೀವಲ್ಲ, ಅದಕ್ಕೆ ಎಷ್ಟೆಷ್ಟು ಪ್ಯಾರಾಮೀಟರ್ಸ್ ಬೇಕು ಅದನ್ನೆಲ್ಲ ಸೆಂಡ್ ಮಾಡುತ್ತೆ. ಅಂದ್ರೆ ಸ್ಪೆಸಿಫಿಕ್ ವೋಲ್ಟೇಜ್ ಆಗ್ಲಿ, ಸ್ಪೆಸಿಫಿಕ್ ಕರೆಂಟ್ ಆಗ್ಲಿ, ಸ್ಪೆಸಿಫಿಕ್ ಫ್ರೀಕ್ವೆನ್ಸಿ ಆಗ್ಲಿ, ಸ್ಪೆಸಿಫಿಕ್ RPM ಆಗ್ಲಿ, ಎಲ್ಲದು ಸೆಂಡ್ ಮಾಡುತ್ತೆ. ನಮ್ಗೆ PM ಕುಸುಮಲ್ಲಿ ಕೊಡ್ತಾ ಇರೋದು PMSM ಮೋಟ್ರು. ಇದು ಎಫಿಷಿಯನ್ಸಿ ಜಾಸ್ತಿ ಇರುತ್ತೆ ಕಂಪೇರ್ ಟು AC ಪಂಪ್ಸಿಗೆ. ಎಫಿಷಿಯನ್ಸಿ ಜಾಸ್ತಿ ಇರುತ್ತೆ, ನಾರ್ಮಲ್ AC ಇಂಡಕ್ಷನ್ ಪಂಪ್ಗಿಂತ ಜಾಸ್ತಿ ಇರುತ್ತೆ. ಅದರಿಂದ ನಮ್ಗೆ ಕಮ್ಮಿ ಬಿಸಿಲಲ್ಲೂ ಎಲೆಕ್ಟ್ರಿಸಿಟಿ ಜನರೇಟ್ ಆದ್ರೆ ಆ ಎಲೆಕ್ಟ್ರಿಸಿಟಿನ ಯೂಸ್ ಮಾಡಿಕೊಂಡು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ. ಮತ್ತೆ ಇದರಲ್ಲಿ ಆಪ್ಷನ್ಸ್ ಏನೇನಿದೆ ಅಂತ ನೋಡಿದ್ರಾದ್ರೆ, ಇದರಲ್ಲಿ ಮೋಟಾರ್ ಆನ್ ಆಫ್ 2 ಮಾಡ್ಕೋಬಹುದು. ಮತ್ತೆ ಇದನ್ನ ನಾವು ಮೊಬೈಲಿಗೆ ಕನೆಕ್ಟ್ ಮಾಡ್ಕೊಂಡು ಮೊಬೈಲ್ ಥ್ರೂ ಆನ್ ಆಫ್ ಎಲ್ಲಿದ್ರು ಕೂಡ ಮೊಬೈಲ್ ಥ್ರೂ ಕನೆಕ್ಟ್ ಆನ್ ಮತ್ತೆ ಆಫ್ 2 ಮಾಡ್ಕೋಬಹುದು. ಮತ್ತೆ ಇನ್ನೊಂದು ಏನು ಅಂದ್ರೆ, ಇದರಲ್ಲಿ ನಾವು ಆಟೋ ಆಪ್ಷನ್ಸ್ ಇದೆ, ತೋರಿಸ್ತೀನಿ ಅದನ್ನ ಆಟೋ ನೋಡೋದಕ್ಕೆ ಇಲ್ಲೊಂದು ಎಂಟರ್ ಬಟನ್ ಇದೆಯಲ್ಲ, ಎಂಟರ್ ಬಟನ್ ಒತ್ತಿದ್ರೆ ಇಲ್ಲಿ ಬಹಳ ಆಪ್ಷನ್ಸ್ ಇದೆ. ಏನೇನ್ ಆಪ್ಷನ್ ಇದೆಯಪ್ಪ ಅಂದ್ರೆ, ಸ್ಟೇಟಸ್ ಅಂತ ಒಂದು ಆಪ್ಷನ್ ಇದೆ, ಕಂಟ್ರೋಲ್ ಅಂತ ಒಂದು ಆಪ್ಷನ್ ಇದೆ, ಕಾನ್ಫಿಗರೇಷನ್ ಅಂತ ಆಪ್ಷನ್ಸ್ ಇದೆ, ಲಾಕ್ಸ್, ಅಬೌಟ್. ಇದರೆಲ್ಲ ಆಪ್ಷನ್ಸ್ ಬೇರೆ ಬೇರೆ ಆಪ್ಷನ್ಸ್ ಇರುತ್ತೆ. ಸ್ಟೇಟಸ್ ಅಲ್ಲಿ ಏನ್ ಆಪ್ಷನ್ಸ್ ಇದೆ ಅಂದ್ರೆ, ನಾವು ಅದನ್ನ ಪ್ರೆಸ್ ಮಾಡಿದ್ರೆ ಅದರಲ್ಲಿ ಇನ್ನಷ್ಟು ಆಪ್ಷನ್ಸ್ ಬರುತ್ತೆ. ಅದರಲ್ಲಿ ಸೋಲಾರ್, ಡ್ರೈವ್, ಮೋಟಾರ್, ಈ ತರ ಆಪ್ಷನ್ಸ್ ಇದೆ. ಸೋಲಾರ್ ಅಲ್ಲಿ ಏನ್ ಆಪ್ಷನ್ಸ್ ಇದೆ ಅಂದ್ರೆ, ಸೋಲಾರ್ ಪ್ರೆಸ್ ಮಾಡಿದಾಗ ನಮಗೆ ನಮ್ದು ಇದ್ರಲ್ಲಿ ಅಂದ್ರೆ ಫೋಟೋವೋಲ್ಟಾಯಿಕ್ ವೋಲ್ಟ್ ಅಂತ ಕರೀತಾರೆ. ಸೋಲಾರ್ ಇಂದ ಏನ್ ಉತ್ಪತ್ತಿ ಆಗ್ತಾ ಇದೆ ವೋಲ್ಟ್ ಅಂತ ಎಲ್ಲ ತೋರಿಸುತ್ತೆ. ಇದ್ರಲ್ಲಿ ನೋಡ್ತಾ ಇರ್ಬೋದು P ವೋಲ್ಟ್ 415 ವೋಲ್ಟ್ PV ಕರೆಂಟ್. ಸದ್ಯಕ್ಕೆ ಮೋಟರ್ ಆನ್ ಇಲ್ಲ, ಅದಕ್ಕೋಸ್ಕರ ತೋರಿಸ್ತಾ ಇಲ್ಲ. ಮತ್ತೆ ಪವರ್ ಎಷ್ಟು ಜನರೇಟ್ ಆಗ್ತಾ ಇದೆ, ಮಿನಿಮಮ್ ಪವರ್ ಎಷ್ಟು, ಎಲ್ಲದೂ ತೋರಿಸುತ್ತೆ ಇದರಲ್ಲಿ. ಇದಾಯ್ತು. ನೆಕ್ಸ್ಟ್ ಡ್ರೈವ್ ಅಂದ್ರೆ ಇದೇ ಡ್ರೈವ್ VFD ಅಂತ ಅನ್ನಲ್ಲ, ಅದು ಡ್ರೈವ್ ಅಂತ ಕರೀತಾರೆ. ಆ ಡ್ರೈವ್ ಅಲ್ಲಿ ಏನೇನು ಆಪ್ಷನ್ಸ್ ಇದೆ, ನಮಗೆ ಔಟ್ಪುಟ್ ವೋಲ್ಟೇಜ್ ಎಷ್ಟು ಡ್ರೈವ್ ಕೊಡ್ತಾ ಇದೆ, ಎಷ್ಟು ಕರೆಂಟ್ ಕೊಡ್ತಾ ಇದೆ, ಫ್ರೀಕ್ವೆನ್ಸಿ ಎಷ್ಟಿದೆ, ಔಟ್ಪುಟ್ ಪವರ್ ಎಷ್ಟಿದೆ ಕಿಲೋವ್ಯಾಟ್ ಲೆಕ್ಕದಲ್ಲಿ ಅನ್ನೋದು ತೋರಿಸುತ್ತೆ. ಮತ್ತೆ ಮೋಟಾರ್ ಸ್ಟೇಟಸ್ ಏನು, ಮೋಟಾರ್ ಸೆಲೆಕ್ಟ್ ಮಾಡ್ತೀನಿ. ಮೋಟಾರ್ ಅಲ್ಲಿ ಯಾವ ಟೈಪ್ ಮೋಟಾರು, PMSM ಮೋಟಾರ್ ಕೊಟ್ಟಿದ್ದಾರೆ. ಅದ್ರ ರೇಟೆಡ್ ವೋಲ್ಟೇಜ್ 368 ಇದೆ. ಮತ್ತೆ ಇನ್ನು GPS ಆಗಿ ಎಲ್ಲ ಸೆಟ್ ಆದ್ಮೇಲೆ ಕರೆಕ್ಟ್ ಆಗಿ ಇನ್ನೂ ಸೆಟ್ ಆಗುತ್ತೆ. ನಾನು ಜನರಲ್ ಆಗಿ ಹೇಳ್ತಾ ಇರೋದು, ರೇಟೆಡ್ ಕರೆಂಟ್ ಎಷ್ಟಿದೆ, ರೇಟೆಡ್ ಪವರ್ ಎಷ್ಟಿದೆ, ರೇಟೆಡ್ ಫ್ರೀಕ್ವೆನ್ಸಿ ಎಷ್ಟಿದೆ ಆ ಮೋಟಾರ್ದು, ಮತ್ತೆ ಅದ್ರದ್ದು ಪೋಲ್ಸ್ ಎಷ್ಟು ನಂಬರ್ಸ್ ಇದೆ, ಓವರ್ ಕರೆಂಟ್ ಎಷ್ಟಿದೆ ಅಂತೆಲ್ಲ ತೋರಿಸುತ್ತೆ. ಮತ್ತೆ ಇದರಲ್ಲಿ ರೈತರಿಗೆ ಮೇನ್ ಬೇಕಾಗಿರೋ
ಆಪ್ಷನ್ ಏನು ಅಂದ್ರೆ ಕಂಟ್ರೋಲ್ ಅಂತ ಒಂದು ಆಪ್ಷನ್ ಇದೆ. ಇದು ಬಹಳ ಇಂಪಾರ್ಟೆಂಟ್. ಇದು ಕಂಟ್ರೋಲ್ ಅಲ್ಲಿ ಆನ್ ಆಫ್ ಅದು ಬಿಡಿ, ಅದು ಇಲ್ಲೇ ಮಾಡ್ಕೋಬಹುದು. ಈ ಕೆಂಪು ಬಟನ್ ಮತ್ತು ಹಸಿರು ಬಟನ್ ಉಪಯೋಗಿಸ್ಕೊಂಡು. ಇದರಲ್ಲಿ ಇನ್ನೊಂದು ಆಪ್ಷನ್ ಇದೆ ಕಂಟ್ರೋಲ್ ಮೋಡ್ ಅಂತ. ಕಂಟ್ರೋಲ್ ಮೋಡ್ ಬಹಳ ಉಪಯೋಗ ಆಗುತ್ತೆ ರೈತರಿಗೆ. ಕಂಟ್ರೋಲ್ ಮೋಡ್ ಅಲ್ಲಿ ಆಟೋ ಆಪ್ಷನ್ಸ್ ಇದೆ. ಆಟೋ ಅಂದ್ರೆ ಏನು ಅಂದ್ರೆ, ನಾವು ಆಟೋಗೆ ಸೆಲೆಕ್ಟ್ ಮಾಡಿದ್ರೆ ಬಿಸಿಲು ಇದ್ದಾಗ ತನ್ನಿಂದಾಗಿ ತಾನೇ ಸ್ಟಾರ್ಟ್ ಆಗ್ಬಿಡುತ್ತೆ. ಅಂದ್ರೆ ಅದರಲ್ಲಿ ಸೆಟ್ ಮಾಡಿರ್ತಾರೆ ಮಿನಿಮಮ್ ಪವರ್ ಇಷ್ಟು ಜನರೇಟ್ ಆದಾಗ ಮೋಟರ್ ಆನ್ ಆಗುವಂತ, ಅಷ್ಟು ಪವರ್ ಜನರೇಟ್ ಆಗ್ತಿದ್ದಂಗೆ ಆನ್ ಆಗ್ಬಿಡುತ್ತೆ. ಆನ್ ಆಗಿ ಮೋಟರ್ ಓಡುತ್ತೆ. ಎಲ್ಲಿವರೆಗೂ ಓಡುತ್ತಪ್ಪ ಅಂತ ಅಂದ್ರೆ, ಅದು ಮಿನಿಮಮ್ ಪವರ್ ಅಂತ ಇದೆಯಲ್ಲ, ಮಿನಿಮಮ್ ಪವರ್ ಕಮ್ಮಿ ಆಗೋವರೆಗೂ ಓಡ್ತಾನೆ ಇರುತ್ತೆ. ಅದಾದ್ಮೇಲೆ ಮೋಟರ್ ಆಟೋಮೆಟಿಕ್ ಆಫ್ ಆಗ್ಬಿಡುತ್ತೆ. ಅಂದ್ರೆ ಬೆಳಗ್ಗೆ ಬಿಸಿಲಿದ್ದಾಗ ಆನ್ ಆಗಿ ಸಂಜೆ ಬಿಸಿಲು ಕಮ್ಮಿ ಆಗ್ತಿದ್ದಂಗೆ ಆಫ್ ಆಗ್ಬಿಡುತ್ತೆ. ಮತ್ತೆ ಅಕಸ್ಮಾತ್ ಏನಾದ್ರು ಮೋಟರ್ಗೆ ಸರಿಯಾದ ವೋಲ್ಟೇಜ್ ಹೋಗ್ಲಿಲ್ಲ, ಸರಿಯಾದ ಕರೆಂಟ್ ಹೋಗ್ಲಿಲ್ಲ, ಶಾರ್ಟ್ ಸರ್ಕ್ಯೂಟ್ ಆಯ್ತು, ಓವರ್ ಕರೆಂಟ್ ಆಯ್ತು, ಈ ತರ ಏನಾದ್ರು ಆದ್ರೂ ಆಟೋಮೆಟಿಕ್ ಆಫ್ ಆಗ್ಬಿಟ್ಟು ಮತ್ತೆ ಒಂದು 10 ಮಿನಿಟ್ಸ್ ಡಿಲೇ ನೋಡುತ್ತೆ. ಅಷ್ಟ್ರೊಳಗೆ ಏನಾದ್ರು ಸರಿ ಆಯ್ತು ಅಂದ್ರೆ ತಿರ್ಗಾ ಆಟೋಮೆಟಿಕ್ ಆನ್ ಆಗುತ್ತೆ ಆಟೋಗಿಟ್ಟರೆ. ಮತ್ತೆ ಇದರಲ್ಲಿ ಕಂಟ್ರೋಲರ್ ಅಲ್ಲಿ ಇನ್ನೊಂದು ಆಪ್ಷನ್ ಏನಿದೆ ಅಂದ್ರೆ ಡೈರೆಕ್ಷನ್ ಅಂತ ಇದೆ. ಇದು ನಮಗೇನು ಬೇಕಾಗಿಲ್ಲ ರೈತರಿಗೆ, ಇದೆಲ್ಲ ಇಂಡಸ್ಟ್ರಿಯಲ್ ಪರ್ಪಸ್ ಅಲ್ಲಿ ಉಪಯೋಗಿಸ್ತಾರೆ. ಕಂಟ್ರೋಲ್ ಮೋಡ್ ಅಲ್ಲಿ ಇನ್ನೊಂದು ಆಪ್ಷನ್ ಇದೆ ಸ್ಪೀಡ್ ಕಂಟ್ರೋಲ್ ಅಂತ. ಇದು ನಾವು ನಮ್ಮ ಬೋರ್ವೆಲ್ ಅಲ್ಲಿ ಏನಾದ್ರೂ ಇದಿತ್ತು, ನೀರ್ ಕಮ್ಮಿ ಇತ್ತು, ಕಮ್ಮಿ RPM ಅಲ್ಲಿ ಕಮ್ಮಿ ಸುತ್ತು ತಿರುಗಬೇಕು ಮೋಟ್ರು ಅನ್ನೋ ಉದ್ದೇಶದಲ್ಲಿ ಸ್ಪೀಡ್ ಕಂಟ್ರೋಲ್ ನ ನಾವು ವೇರಿಯೇಷನ್ ಮಾಡ್ಕೋಬಹುದು. ಅಂದ್ರೆ ಇದು ಡಿಸೈನ್ ಆಗಿರೋದು PMSM ಮೋಟ್ರು 3600 RPM ಡಿಸೈನ್ ಆಗಿದೆ. ಬೇಡಪ್ಪ ನಮಗೆ ಸ್ವಲ್ಪ ನೀರ್ ಕಮ್ಮಿ ಬರಬೇಕು, ನೀರ್ ಕಮ್ಮಿ ಇದೆ ಅಂದ್ರೆ ಅಲ್ಲಿ ನಾವು ಕಂಟ್ರೋಲ್ ಮಾಡ್ಕೋಬಹುದು. ಕಮ್ಮಿ ಮಾಡ್ಕೊಂಡ್ರೆ RPM ನ ಕಮ್ಮಿ ಸ್ಪೀಡ್ ಅಲ್ಲಿ ತಿರುಗುತ್ತೆ, ಕಮ್ಮಿ ನೀರ್ ಎತ್ತುತ್ತೆ, ಮೋಟರ್ ಗ್ಯಾಪ್ ಹೊಡೆಯೋದು ತಪ್ಪುತ್ತೆ. ಮತ್ತೆ ಟೈಮರ್ ಕಂಟ್ರೋಲ್ ಅಂತ ಇದೆ. ಟೈಮರು ಇದು ಬಹಳ ಉಪಯೋಗ ಆಗುತ್ತೆ. ಇದರಲ್ಲಿ ಟೈಪ್ ಆಫ್ ಟೈಮರ್ ಅಂತ ಒಂದು ಆಪ್ಷನ್ ಇದೆ. ಟೈಪ್ ಆಫ್ ಟೈಮರ್ ಅಲ್ಲಿ ಕೌಂಟ್ ಡೌನ್ ಶೆಡ್ಯೂಲರ್ ಅಂತ. ಈ ಕೌಂಟ್ ಡೌನ್ ಅಂತ ಅಂದ್ರೆ ಏನಪ್ಪಾ ಅಂದ್ರೆ, ಏನಂದ್ರೆ ಇದರಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬಹುದು ಏನಂತ. ಹೇಗೆ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಮೋಟರು ಒಂದು 3 ಗಂಟೆ ಓಡಬೇಕು. ಆ 3 ಗಂಟೆ ಅಂದ್ರೆ 180 ನಿಮಿಷ ಆಯ್ತು. ಅಷ್ಟು ನಿಮಿಷ ನಾವು ಸೆಟ್ ಮಾಡಿದ್ರೆ ಮೋಟರ್ ಆನ್ ಮಾಡಿದ್ರೆ ಮ್ಯಾನ್ಯುಯಲ್ ಆಗಾದ್ರೂ ಆನ್ ಮಾಡ್ಕೋಬಹುದು ಅಥವಾ ಮೊಬೈಲ್ ಥ್ರೂನಾದ್ರೂ ಆನ್ ಮಾಡ್ಕೋಬಹುದು. ಆನ್ ಆಗ್ತಿದ್ದಂಗೆ ಅಷ್ಟೊತ್ತು ಅಂದ್ರೆ 3 ಗಂಟೆ ಅಂತ ಹೇಳಿದೆ, ಆ 3 ಗಂಟೆ ನಾವು ಸೆಟ್ ಮಾಡಿದ್ರೆ ಕೌಂಟ್ ಡೌನ್ ಆಗಿ ಆ 3 ಗಂಟೆ ಓಡ್ಬಿಟ್ಟು ಆಫ್ ಆಗುತ್ತೆ. ಅದು ಕೌಂಟ್ ಡೌನ್ ಟೈಮರ್ ಅನ್ನೋದು. ಮತ್ತೆ ಇನ್ನೊಂದು ಆಪ್ಷನ್ ಶೆಡ್ಯೂಲರ್ ಅಂತ ಒಂದು ಆಪ್ಷನ್ ಇದೆ. ಈ ಶೆಡ್ಯೂಲರ್ ಅಂದ್ರೆ ಏನು ಅಂದ್ರೆ, ನಾವು ಶೆಡ್ಯೂಲ್ ಮಾಡ್ಕೋಬಹುದು. ಅಂದ್ರೆ ಸೋಮವಾರ ಇಷ್ಟು ಗಂಟೆಯಿಂದ ಓಡಿ ಇಷ್ಟು ಗಂಟೆಯಿಂದ ಆಫ್ ಆಗ್ಬೇಕು, ಭಾನುವಾರ ಇಷ್ಟು ಗಂಟೆಯಿಂದ ಓಡಿ ಇಷ್ಟು ಗಂಟೆಯಿಂದ ಆಫ್ ಆಗ್ಬೇಕು. ಈ ತರ ವಾರದ ಪ್ರಕಾರ ಟೈಮಿಂಗ್ಸ್ ಪ್ರಕಾರ ಶೆಡ್ಯೂಲ್ ಮಾಡ್ಕೋಬಹುದು. ಮೋಟರ್ ಆನ್ ಆಫ್ ಅದು ಆಟೋಮೆಟಿಕ್ ಆನ್ ಆಫ್ ಆಗ್ತಾ ಇರುತ್ತೆ ಶೆಡ್ಯೂಲರ್ ಸೆಟ್ ಮಾಡಿದ್ರೆ. ಟೈಮರ್ ಹೆಂಗಪ್ಪ ಕಾನ್ಫಿಗರೇಷನ್ ಮಾಡ್ಕೊಳೋದು ನಮಗೆ ಹೇಗ್ ಬೇಕು ಹಾಗೆ ಅಂತ ಅಂದ್ರೆ, ಟೈಮರ್ ಕಾನ್ಫಿಗರೇಷನ್ ಅಂತ ಒಂದು ಆಪ್ಷನ್ ಇದೆ. ಅದರಲ್ಲಿ ಹೋಗ್ಬಿಟ್ಟು ಇಲ್ಲಿ ನಾವು ಕಾನ್ಫಿಗರ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಕೌಂಟ್ ಡೌನ್ ಕಾನ್ಫಿಗರ್ ಮಾಡ್ಕೋಬೇಕು ಅಂತ ತಿಳ್ಕೊಳ್ಳಿ. ಕೌಂಟ್ ಡೌನ್ ಕಾನ್ಫಿಗರೇಷನ್ ನ ಪ್ರೆಸ್ ಮಾಡಿದ್ರೆ ಇಲ್ಲಿ ನಮಗೆ ತೋರಿಸುತ್ತೆ ಎಷ್ಟು ಮಿನಿಟ್ ನಮಗೆ ಕೌಂಟ್ ಡೌನ್ ಕಾನ್ಫಿಗರ್ ಆಗ್ಬೇಕು ಅಂತ. ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ಒಂದು ಗಂಟೆ ಓಡಬೇಕು ಅಂತ ತಿಳ್ಕೊಂಡ್ರೆ 60 ನಿಮಿಷಕ್ಕೆ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಹೇಗ್ ಮಾಡೋದು, ಇದು ನೋಡಿ 0 ನೆಕ್ಸ್ಟ್ ಇನ್ನೊಂದ್ಸತಿ ಎಂಟರ್ ಪ್ರೆಸ್ ಮಾಡಿದ್ರೆ 0 ಬರ್ತಾ ಇರುತ್ತೆ, ಅದು ಬ್ಲಿಂಕ್ ಆಗ್ತಾ ಇರುತ್ತೆ. ಇಲ್ಲಿ ಆರೋ ಮಾರ್ಕ್ ಇದಾವಲ್ಲ, ಇದನ್ನು ಉಪಯೋಗಿಸ್ಕೊಂಡು ನಾವು ಚೇಂಜ್ ಮಾಡ್ಬೋದು. ಎಷ್ಟು ಫಾರ್ ಎಕ್ಸಾಂಪಲ್ ಒಂದು 30 ನಿಮಿಷಕ್ಕೆ ಅಂತ ತಿಳ್ಕೊಳ್ಳಿ. 1 2 3 ಸೆಟ್ ಆಯ್ತು. ತಿರ್ಗಾ ಎಂಟರ್, ತಿರ್ಗಾ ಇದನ್ನ 0 ಮಾಡಬೇಕು. ಕೆಳಗಡೆ ಬಟನ್ ಒತ್ತಿ 30 ನಿಮಿಷ ಆಯ್ತು. ನೆಕ್ಸ್ಟ್ ಎಂಟರ್ ಒತ್ತಿ ಅದು ಸೆಟ್ ಆಗುತ್ತೆ. ಮತ್ತೆ ಎಸ್ಕೇಪ್ ಕೊಟ್ರೆ ಅದು ಆಲ್ರೆಡಿ ಸೆಟ್ ಆಗ್ಬಿಟ್ಟಿರುತ್ತೆ ಒಳಗಡೆ. ನೋಡಿಬೇಕಾದ್ರೆ 30 ನಿಮಿಷಕ್ಕೆ ಸೆಟ್ ಆಗಿದೆ ಆಲ್ರೆಡಿ. ಈ ಶೆಡ್ಯೂಲರ್ ಅಲ್ಲಿ ಈ ತರ ಶೆಡ್ಯೂಲ್ ಕಾನ್ಫಿಗರೇಷನ್, ಶೆಡ್ಯೂಲರ್ ಅಂತ ಹೇಳಿದ್ನಲ್ಲ, ಅದೇ ಕಾನ್ಫಿಗರ್ ಮಾಡ್ಕೊಳ್ಳೋದು ಅಂದ್ರೆ ಈ ಆಪ್ಷನ್ ಶೆಡ್ಯೂಲರ್ ಕಾನ್ಫಿಗರ್ ಅಂತ ಒಂದು ಆಪ್ಷನ್ ಇದೆ. ಅದನ್ನ ಪ್ರೆಸ್ ಮಾಡಿದ್ರೆ ಇದರಲ್ಲಿ ಬೇರೆ ಆಪ್ಷನ್ಸ್ ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ ಅಂದ್ರೆ ಎಲ್ಲಾ ವಾರ ತೋರಿಸುತ್ತೆ. ಮಂಡೇ ಪ್ರೆಸ್ ಮಾಡಿ ಟೈಮ್ ಎಷ್ಟು ಟೈಮ್ ಅಲ್ಲಿ ಸ್ಟಾರ್ಟ್ ಆಗ್ಬೇಕು. ಫಾರ್ ಎಕ್ಸಾಂಪಲ್ ಇದು ರೈಲ್ವೆ ಟೈಮಿಂಗ್ಸ್ ಬರುತ್ತಲ್ಲ 24 hours ಟೈಮಿಂಗ್ಸ್, ಆ ತರ ನೀವು ಬೆಳಗ್ಗೆ
ಆನ್ ಆಗಬೇಕು, ಎಷ್ಟು ಗಂಟೆಗೆ, ಒಂದು 10 ಗಂಟೆಗೆ ಆನ್ ಆಗಬೇಕು ಅಂದರೆ ಇಲ್ಲಿ ನೀವು 10 ಗಂಟೆ ಅಂತ ಕೊಟ್ರೆ ಅದು ಸೆಟ್ ಆಗುತ್ತೆ. ಸೆಟ್ ಆದಮೇಲೆ ನೆಕ್ಸ್ಟ್ ಎಂಟರ್ ಕೊಟ್ರೆ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಡ್ಯೂರೇಷನ್, ಎಷ್ಟು ಡ್ಯೂರೇಷನ್ ಓಡಬೇಕು 10 ಗಂಟೆಯಿಂದ. ಒಂದು 3 ಗಂಟೆ ಓಡಬೇಕು ಅಂತ ಅಂದರೆ 3 ಗಂಟೆ ಅಂದರೆ ಎಷ್ಟು, 180 ಮಿನಿಟ್ ಆಯಿತು. 180 ಇಟ್ಟರೆ ಒಂದು 3 ಗಂಟೆ ಓಡುತ್ತೆ. ಮಂಡೇ ಸೆಟ್ ಆಗುತ್ತೆ. ತಿರ್ಗಾ ಮಾಮೂಲಿ ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ ಈ ಥರ ಮಾಡ್ಕೊಂಡು ಹೋದ್ರೆ ಆಯಿತು. ಇದು ಮೇನ್ ಬೇಕಾಗಿರೋದು ರೈತರಿಗೆ. ಈ ಆಪ್ಷನ್ಸ್ ಬಹಳ ಉಪಯೋಗ ಆಗುತ್ತೆ. ಮತ್ತೆ ಇನ್ನೊಂದು ಆಪ್ಷನ್ ಇದೆ ಕಂಟ್ರೋಲ್ ಮೋಡ್ ಅಲ್ಲಿ, ಜಾಗ್ ಅಂತ. ಇದೆಲ್ಲ ನಮಗೇನ್ ಬೇಕಿಲ್ಲ, ಸರ್ವಿಸ್ ಬರ್ತಾರಲ್ಲ ಅವ್ರಿಗೆ ಮತ್ತೆ ಇಂಡಸ್ಟ್ರಿಯಲ್ ಪರ್ಪಸ್ ಅವ್ರಿಗೆ ಬೇಕಾಗುತ್ತೆ. ಇಷ್ಟು ಆಪ್ಷನ್ಸ್ ಇದೆ ಇದರಲ್ಲಿ, ಕಂಟ್ರೋಲ್ ಆಪ್ಷನ್ ಅಲ್ಲಿ. ಅಂದ್ರೆ ಆಟೋ ಆಪ್ಷನ್ ಇದೆ, ಟೈಮರ್ ಆಪ್ಷನ್ ಇದೆ. ಟೈಮರ್ ಅಲ್ಲಿ 2 ತರ ಟೈಮರ್ ಆಪ್ಷನ್ ಇದೆ. ಕೌಂಟ್ ಡೌನ್ ಅಂತ ಒಂದಿದೆ, ಶೆಡ್ಯೂಲರ್ ಅಂತ ಒಂದಿದೆ. ಈ ತರ 2 ಆಪ್ಷನ್ ಇದೆ. ಅದನ್ನ ನಾವೇ ಹೇಗ್ ಬೇಕೋ ಹಾಗೆ ಕಾನ್ಫಿಗರ್ ಮಾಡ್ಕೋಬಹುದು. ಅದನ್ನ ಹೇಗೆ ಸೆಲೆಕ್ಟ್ ಮಾಡೋದು, ಈಗ ನೀವು ಕಂಟ್ರೋಲ್ ಮೋಡ್ಗೆ ಹೋದ್ರಿ, ಆಟೋಗಿಟ್ರೆ